ಓಕೆ, ಇವಾಗ ನಾನು ಮೇನ್ ಬೀಚ್ ಹತ್ರ ಇದ್ದೀನಿ. ಮೇನ್ ಬೀಚ್ ವೈಬ್ ಸಕ್ಕತ್ತಾಗಿದೆ, ಟು ಬಿ ವೆರಿ ಆನೆಸ್ಟ್. ಆ್ಯಂಡ್ ಐ ಆಮ್ ಲವಿಂಗ್ ಇಟ್. 3, 2, 1. ಏನು ಪ್ಲಾಸ್ಟಿಕ್ ಕಸಾನಪ್ಪ, ಎಲ್ಲಿ ನೋಡಲಿ ಪ್ಲಾಸ್ಟಿಕ್. ನಾವು ಒಂದಿನ ಬರ್ತೀವಿ, ವಿಸಿಟ್ ಮಾಡೋಕ್ಕೆ ಬರ್ತೀವಿ, ಬಟ್ ವಾಟ್ ಅಬೌಟ್ ದ ಕ್ರೀಚರ್ಸ್? ಅಲ್ಲಿ ಒಂದು ಲಿವಿಂಗ್ ಲೈಫೇ ಇದೆ ಆ ಸಾಗರದಲ್ಲಿ. ಅದರೊಳಗೆ ಇನ್ನೆಷ್ಟು ಥರ ಗಲೀಜಿರ್ಬೋದು. ಐ ಆಮ್ ಜಸ್ಟ್ ಟ್ರೈಂಗ್ ಟು ಮೇಕ್ ಸೆನ್ಸ್. ನೋ ಕಮೆಂಟ್ಸ್. ಇಲ್ಲಿ ಇರುವಂತಹ ಕಸದ ರಾಶಿಗಳಿಗೆ ನಾವೆಷ್ಟೇ ಅಡ್ವಾನ್ಸ್ ಆದರೂ ದರ್ ಇಸ್ ಲಾಟ್ ಫಾರ್ ಅಸ್ ಟು ಸ್ಟಿಲ್ ಲರ್ನ್. ಸೊ ಮಾರ್ನಿಂಗ್ ಬೀಚ್ ವ್ಯೂ ಹೇಗಿರುತ್ತೆ ಅಂತ ಐ ಶೋ ಯು ಅ ಸ್ನಿಪ್ಪೆಟ್. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಐ ಟ್ರೈ ಮೈ ಬೆಸ್ಟ್. ನಾನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ವಿಡಿಯೋಗ್ರಫಿ ಫೋಟೋಗ್ರಫಿಲಿ, ಬಟ್ ಯಾ, ಬೆಳಗ್ಗೆ ಬೇಗ ಎದ್ದಿದ್ದೀನಿ ನೋಡೋಕ್ಕೆ ಅಂತ. ಸೊ ಐ ವುಡ್ ಲೈಕ್ ಟು ಶೇರ್ ಇಟ್ ವಿತ್ ಯು ಗೈಸ್. ಐ ಥಿಂಕ್ ಈ ಪ್ಲೇಸ್ ಕರೆಕ್ಟಾಗಿದೆ. ವಾಯ್ಸು ಕರೆಕ್ಟಾಗಿ ಬರ್ತಿದೆಯಾ? ವಾಯ್ಸು ಇದು ಚೆಕ್ ಮಾಡಿ. ಬೀಚ್ ವ್ಯೂ ಶಾಂತವಾಗಿ ವಿಶಾಲವಾದ ಸಾಗರವನ್ನು ನನ್ನ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ಸ್. ಇಟ್ಸ್ ಓಕೆ. ಎಲ್ಲ ಅಭಿಮಾನಿಗಳಿಗೆ ತಾನೇ ನಾವು ಮಾಡೋದು. ಎಲ್ಲಿ ನೋಡಲಿ ನಾಯಿಗಳ್ದೊಂದು ಇರುತ್ತಪ್ಪ. ಸೊ ವಿ ಆರ್ ಹಿಯರ್ ಅಟ್ ಮೇನ್ ಬೀಚಲ್ಲಿ ನಾವು ಉಳ್ಕೊಂಡಿದ್ವಿ ನಿನ್ನೆ ಕ್ಯಾಂಪ್ ಸೈಟಲ್ಲಿ ಟೆಂಟ್ಸ್ ಹಾಕಿದ್ರು. ಆ್ಯಂಡ್ ಟೆಂಟಲ್ಲಿ ಟ್ವಿನ್ ಶೇರಿಂಗ್ ಇತ್ತು, ಟ್ರಿಪಲ್ ಶೇರಿಂಗು ಬೇಸಿಸ್ ಮೇಲೆ ಇದ್ವಿ. ಆ್ಯಂಡ್ ಚೆನ್ನಾಗಿತ್ತು. ನನಗೆ ನಿದ್ದೆ ಬಂತು, ಬೇರೆಯವ್ರಿಗೆಲ್ಲ ನಿದ್ದೆ ಬಂದಿಲ್ಲ. ನನಗೆ ಎಲ್ಲಿದ್ದರೂ ನನಗೆ ನಿದ್ದೆ ಬರುತ್ತೆ. ಬಿಕಾಸ್ ನಮ್ಮಪ್ಪ ಹೇಳ್ತಾ ಇರ್ತಾರೆ, ಚಿಂತೆ ಇಲ್ದವ್ರಿಗೆ ಸಂತೆಲೂ ನಿದ್ದೆ, ಚಿಂತೆ ಇಲ್ದವ್ರಿಗೆ ಸಂತೆಲೂ ನಿದ್ದೆ. ಹಂಗಂತಲ್ಲ, ನನಗೂ ಚಿಂತೆ ಇದೆ, ಬಟ್ ನಾನು ಅದನ್ನು ನಿದ್ದೆ ಟೈಮಲ್ಲಿ ಬಿಟ್ಟುಬಿಡ್ತೀನಿ. ಕೂಡಲೇ ಬೀಚ್ಗೆ ಹೋಗಿದ್ವಿ, ಆ್ಯಂಡ್ ಅಫ್ಕೋರ್ಸ್ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಆ್ಯಂಡ್ ಈ ಬೀಚು ಪೀಸ್ ಆಗಿದೆ. ಮಾರ್ನಿಂಗ್ ಸಖತ್ತಾಗಿರುತ್ತೆ. ಇನ್ನೇ ನೆಕ್ಸ್ಟ್ ಸೂರ್ಯ ತಲೆ ನೆತ್ತಿ ಮೇಲೆ ಬಂದು ಬಗ ಅಂತ ನಮ್ಗೆ ಫುಲ್ ಸ್ವೆಟ್ ಆಗಿ ಉರಿ ಹತ್ಕೊಳ್ಳೋವರೆಗೂ ವಿ ಆರ್ ವೆರಿ ಪೀಸ್ಫುಲ್. ಸೊ ಇವಾಗಲೆಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟು ಫೋಟೋಸ್ ತಗೊಂಡು ಪೋಸ್ ಮಾಡಿಕೊಂಡು ನನಗೋಸ್ಕರ ನಾನು ಪಿಕ್ಚರ್ಸ್ ತೊಗೋತೀನಿ. ಆ್ಯಂಡ್ ನನಗೆ ಇನ್ನೊಂದೇನು ರೀಸನ್ ಅಂದರೆ, ನನ್ನ ಮೊಮ್ಮಕ್ಕಳಿಗೆಲ್ಲ ನೋಡಿ, ನಿಮ್ಮ ಅಮ್ಮ ಹಿಂಗಿದ್ಲು, ನಿಮ್ಮ ಅಜ್ಜಿ ಹಿಂಗಿದ್ಲು ಅಂತ ಶೋ ಆಫ್ ಮಾಡ್ತೀನಿ. ಸೊ ಐ ನೋ ಆಲ್ಸೋ ಫಾರ್ ಮೈ ಫ್ಯಾನ್ಸ್. ಟ್ರೈ ಟು ಕೀಪ್ ಇಟ್ ಕ್ಲೀನ್ ಫ್ರಮ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಬೇರೆಯವ್ರಿಗೆ ನಾವು ಹೇಳೋಕ್ಕಾಗಲ್ಲ, ಬೇರೆಯವ್ರು ನೀವು ಹಂಗಿರಿ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಿಮ್ಮ ಎಫರ್ಟ್ ನೀವು ಹಾಕಿ ಇನ್ ಕೀಪಿಂಗ್ ದ ಬೀಚಸ್ ಕ್ಲೀನ್. ನೆನ್ನೆ ನಡ್ಕೊಂಬರ್ಬೇಕಾದ್ರೂ ಲೈಕ್ ಕ್ಲಾಸಸ್ ಪೀಸಸ್ ಎಲ್ಲ ಇತ್ತು. ಆ್ಯಂಡ್ ಸದ್ಯ ನಾವು ಚಪ್ಪಲ್ ಹಾಕಿದ್ವಿ ಫೈನ್, ಬಟ್ ಕೆಲವು ಬರಿಗಾಲಲ್ಲೇ ನಡ್ಕೊಂಬರ್ತಿರ್ತಾರೆ. ಟುಡೇ ಆಲ್ಸೋ ವಿ ಆರ್ ಪ್ಲಾನಿಂಗ್ ಟು ಡೂ ಅಡ್ವೆಂಚರ್ ಸ್ಪೋರ್ಟ್ಸ್. ನೆನ್ನೆ ನಾನು ಆಡಿರಲಿಲ್ಲ, ಸೊ ಇವತ್ತು ಐ ಹ್ಯಾವ್ ಅ ಚಾನ್ಸ್. ನೆನ್ನೆ ಮಿಡ್ ನೈಟಲ್ಲಿ ಆಲ್ಸೋ ವಿ ಕೇಮ್. ಆವಾಗ ಫುಲ್ ಕತ್ಲೆ ಇತ್ತು, ಅದಕ್ಕೆ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಏನು ಕಾಣಿಸಲ್ಲ, ಫುಲ್ ಕತ್ಲೆ. ಅವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಏನು ಇದಿತ್ತು, ಗ್ಯಾಂಗ್ ಇತ್ತು. ಸಮುದ್ರದ ಹತ್ರ ಕೂತ್ಕೊಂಡು ಅಥವಾ ಕೂತ್ಕೊಂಡು ನಕ್ಷತ್ರಗಳು ನೋಡ್ತಾ ಇದ್ವಿ ರಾತ್ರಿ. ಆ್ಯಂಡ್ ಏನು ಪರ್ಪಸ್ ಆಫ್ ಲೈಫ್, ಹಿಂಗೇನೆ ಏನೇನೋ ರಾತ್ರಿ ಹೊತ್ತಿಂದ ಯೋಚನೆಗಳು ಬರುತ್ತೆ. ಏನಪ್ಪ ಲೈಫ್ ಹೆಂಗೆಂಗೋ ಹೋಗ್ತಿದೆ, ಏನೇನೋ ಆಗ್ತಿದೆ. ಬಟ್ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್, ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಇಟ್ ದ ವೇ ಇಟ್ ಇಸ್. ಜಸ್ಟ್ ಲೈಕ್ ಈ ವೇವ್ಸ್ ಬರ್ತಿದೆಯಲ್ಲ, ಎಷ್ಟು ಕಿಲೋಮೀಟ್ರ್ ಗಟ್ಟಲೆಯಿಂದ ಬರ್ತಾ ಇರುತ್ತೆ ಕೆಲವೊಂದು ವೇವ್ಸು. ಆ ವೇವ್ಸಿಂದ ಏನು ಕಲ್ತ್ಕೊಳ್ಳೋದೆ ಅಂದರೆ, ಅದಿರೋಷ್ಟವರೆಗೂ ಅದು ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ. ಆ್ಯಂಡ್ ಎಂಡ್ ಆಫ್ ದ ಡೇ ದಡ ಸೇರುತ್ತೆ. ಇಟ್ ಇಸ್ ಸರ್ವ್ಡ್ ಇಸ್ ಪರ್ಪಸ್. ಅದು ಬೇರೆಯವ್ರಿಗೆ ಥರ್ಡ್ ಪರ್ಸನ್ ವ್ಯೂಯಿಂದ ಅದು ಬೇರೆಯವ್ರಿಗೆ ಒಂಥರ ತೋರಿಸ್ತಾ ಇರುತ್ತೆ. ಒಬ್ರಿಗೆ ಅದು ನೋಡಿದ್ರೆ ಮೀನಿಂಗ್ಲೆಸ್ ಅನಿಸುತ್ತೆ, ಏನೋ ಸುಮ್ಮನೆ. ಸೈಂಟಿಫಿಕ್ಕಾಗಿ ನೋಡಿದ್ರೆ ಅದೊಂಥರ ಅನಿಸುತ್ತೆ. ಒಬ್ರು ಇಮೋಷ್ನಲ್ ಆಗಿ ನೋಡಿದ್ರೆ ಒಂಥರ ಅನಿಸುತ್ತೆ. ಒಬ್ರು ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನೋಡ್ತಿರೋರ್ಗೆ ಒಂಥರ ಅನಿಸುತ್ತೆ. ಒಂದು ನಾಯಿ ಕಣ್ಣಿಗೆ ಒಂಥರ ಕಾಣಿಸುತ್ತೆ ಅಲ್ವಾ. ಪರ್ಸ್ಪೆಕ್ಟಿವ್ಸ್ ಬೇರೆ, ಬಟ್ ಲೈಫ್ ಒಂದೇ. ವೇವ್ಸೇ, ಆದರೆ ನೋಡೋ ದೃಷ್ಟಿಕೋನ ಬೇರೆ ಥರ ಇರುತ್ತೆ. ಬೇರೆಯವ್ರ ದೃಷ್ಟಿಕೋನದಿಂದ ನಾವು ಸಕ್ಸಸ್ಫುಲ್ ಆಗಿರ್ಬೋದು ಅಥವಾ ಫೇಲ್ಯೂರ್ ಆಗಿರ್ಬೋದು, ಬಟ್ ನಮ್ಮ ದೃಷ್ಟಿಕೋನ ನಮಗೆ ಇಂಪಾರ್ಟೆಂಟು. ನಾವು ಕೇಳಿಸ್ಕೊಳ್ಳೋಣ, ನಾವು ಅವ್ರ ಪರ್ಸ್ಪೆಕ್ಟಿವ್ಸ್ ಅರ್ಥ ಮಾಡ್ಕೊಳ್ಳೋಣ. ಬಟ್ ಎಂಡ್ ಆಫ್ ದ ಡೇ ನಮ್ಮ ಲೈಫ್ ನಮ್ಮ ಥರ
ನಮಗೆ ಹೇಗೆ ಕರೆಕ್ಟ್ ಅನಿಸುತ್ತೆ ಹಾಗೆ ಲೀಡ್ ಮಾಡಬೇಕು. ನಮ್ಮ ಲೈಫಿಂದ ಬೇರೆಯವ್ರಿಗೆ ಆದಷ್ಟು ಸಹಾಯ ಆಗಬೇಕು ಅಥವಾ ಹೆಲ್ಪ್ ಆಗಬೇಕು, ಒಳ್ಳೇದಾಗಬೇಕೇ ಹೊರತು ಕೆಟ್ಟದ್ದು ಮಾಡೋಕ್ಕೆ ಮಾತ್ರ ಯಾರಿಗೂ ಹೋಗಬೇಡಿ. ಅಷ್ಟೇ. ಇರೋಷ್ಟು ದಿನ ಚೆನ್ನಾಗಿರೋಣ, ಇರೋಷ್ಟು ದಿನ ಎಲ್ಲರೂ ಚೆನ್ನಾಗಿರೋಕ್ಕೆ ಬಿಡೋಣ, ಒಳ್ಳೇದು ಮಾಡೋಣ, ಒಳ್ಳೆಯವರಾಗಿರೋಣ. ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಸೊ ನಾವು ಆ್ಯಂಡ್ ಎಂಜಾಯ್ ಮೈ ಬೀಚ್ ಥೆರಪಿ. ಅದೇ ಅಲ್ಲಿ ಅಲೆಗಳ ಹತ್ರ ಹೋಗ್ಬಿಟ್ಟು ಕಾಲಿಕ್ಕೋದು ಏನಿಲ್ಲ, ಬಂದು ಹೊಳಿತಾ ಇರುತ್ತೆ, ಬಟ್ ಒಂಥರ ಚೆನ್ನಾಗಿರುತ್ತೆ. ಸೊ ಅದು ನನಗೆ ಇಷ್ಟ. ಅದು ಹೋಗಿ ಮಾಡ್ತೀನಿ, ಆಮೇಲೆ ಬಿಸಿಲು ಬಂದುಬಿಡುತ್ತೆ. ಸೊ ಆಲ್ರೆಡಿ ಇವಾಗ ಇವರೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಫಿಶಿಂಗ್ ಹೋಗೋಕ್ಕೆ. ಅವ್ರವ್ರ ಕೆಲಸ ಕರೆಕ್ಟ್ ಟೈಮಿಗೆ ಹೋಗಬೇಕು. ಅದು ಸ್ಯಾಟರ್ಡೇ ಆಗಿರಲಿ, ಸಂಡೇ ಆಗಿರಲಿ, ಮಂಡೇ ಆಗಿರಲಿ, ಎಂಡ್ ಆಫ್ ದ ಡೇ ಕಾಯಕವೇ ಕೈಲಾಸ. ಇಟ್ ಈಸ್ ಆಲ್ವೇಸ್ ಬೀನ್ ಮೈ ಡ್ರೀಮ್. ಶಾರುಖ್ ಖಾನ್ ಪೋಸ್ನ ಬೀಚ್ ಮೇಲೆ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಇತ್ತು. ಅದನ್ನು ನಾನು ಫುಲ್ಫಿಲ್ ಮಾಡಿದೆ. ಈ ಥರ ಶಾರುಖ್ ಖಾನ್ದು ಕೈನ ಹಿಂಗೆ ಚಾಚ್ಕೊಂಡು ಪೋಸ್ ಕೊಡೋದು ಮಾಡಬೇಕಾದ್ರೆ ಸ್ವಲ್ಪ ನಗು ಬರ್ತಾಯಿತ್ತು, ಎಲ್ಲರೂ ನನ್ನೇ ನೋಡ್ತಾಯಿದ್ರು. ಬಟ್ ಇಟ್ಸ್ ಫೈನ್. ನನಗೆ ಖುಷಿ ಅನಿಸ್ತು. ಐ ಹೋಪ್ ಐ ಡಿಡ್ ಇಟ್ ರೈಟ್. ಅದಾದಮೇಲೆ ಸ್ವಲ್ಪ ಫನ್ನಿಯಾಗಿ ಏನೋ ಪೋಸಸ್ ಮಾಡ್ತಾಯಿದ್ದೆ, ಲೈಕ್ ರೀಲ್ಸ್ಗೆಲ್ಲ ಏನೇನೋ ಮಾಡ್ತಾಯಿದ್ದೆ. ಒಬ್ಬಳೇ ನಾನು ಶೂಟ್ ಮಾಡ್ತಾಯಿದ್ದೆ ಆ್ಯಂಡ್ ಸ್ವಲ್ಪ ನನಗೂ ಫ್ರೆಂಡ್ಸ್ ಹೆಲ್ಪ್ ಮಾಡೋದ್ರಲ್ಲಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ ವಾಸ್ ಅ ವೆರಿ ಫನ್ನಿ ಎಕ್ಸ್ಪೀರಿಯನ್ಸ್ ಸೆಲ್ಫ್ ವ್ಲಾಗಿಂಗ್ ಮಾಡೋದು. ಆ್ಯಂಡ್ ದಿಸ್ ವಾಸ್ ಮೈ ಸೆಕೆಂಡ್ ಔಟ್ಫಿಟ್. ಬೀಚಲ್ಲಿ ಫ್ರಾಕ್ ಹಾಕ್ಕೊಂಡು ಒಂದು ಸ್ಲೋ ಮೋಷನ್ ವಿಡಿಯೋ ಮಾಡಬೇಕು ಅಂತಾನು ಒಂದು ಐಡಿಯಾ ಇತ್ತು. ಸೊ ಅದನ್ನು ಮಾಡಿದೆ. ಬೀಚಲ್ಲಿ ವಾಟರ್ ಬೆಡ್ ಮೇಲೆ ಸ್ವಲ್ಪ ಸ್ಟೆಬಿಲಿಟಿ ಚೆನ್ನಾಗಿ ಸಿಗುತ್ತೆ ವೆನ್ ಕಂಪೇರ್ ಟು ದ ನೆಕ್ಸ್ಟ್ ಒನ್ ವಿಚ್ ಇಸ್ ದ ಸ್ಯಾಂಡ್ ಬೆಡ್. ಸ್ಯಾಂಡ್ ಬೆಡ್ಡಲ್ಲಿ ಟ್ವರ್ಲ್ ಮಾಡೋಕ್ಕೆ ಸ್ವಲ್ಪ ನಿಂತ್ಕೊಳ್ಳೋಕ್ಕೆ ಸ್ಟೆಬಿಲಿಟಿ ಸಿಗಲಿಲ್ಲ. ಬಟ್ ಐ ಟ್ರೈಡ್ ಮೈ ಬೆಸ್ಟ್. ಒಂದು 5-10 ಸರಿ ತಿರುಗಿ ಲೈಕ್ ಬುಗುರಿ ಥರ ತಿರುಗ್ತಾನೇ ಇದ್ದೆ. ಬಟ್ ಐ ಹೋಪ್ ಐ ಗಾಟ್ ಇಟ್ ರೈಟ್. ಸಮ್ ಆಫ್ ದ ಫ್ರಾಕ್ದು ಚೆನ್ನಾಗಿ ಬಂತು. ಮೈ ಪೋಸಸ್, ಟೈಟಾನಿಕ್ ಪೋಸ್, ಆಮೇಲೆ ನೆಕ್ಸ್ಟ್ ಸಿಂಪಲ್ಲಾಗಿ ಸ್ಟ್ಯಾಂಡಿಂಗ್ ಪೋಸ್, ಇನ್ನೂ ಎಷ್ಟೆಷ್ಟೋ ಪೋಸ್ ಎಲ್ಲ ಟ್ರೈ ಮಾಡಿದೆ. ನೆಕ್ಸ್ಟ್ ಇದು ಕೊರಿಯನ್ ಹಾರ್ಟ್ಸ್. ಬಿಗ್ ಫ್ಯಾನ್ ಆಫ್ ಕೆ-ಡ್ರಾಮಾ, ಸೊ ಕೊರಿಯನ್ ಹಾರ್ಟ್ಸ್. ಆ್ಯಂಡ್ ಅಗೇನ್ ಆ ಕಡೆ ಮೂಲೆ ನೋಡೋದು, ಈ ಕಡೆ ಮೂಲೆ ನೋಡೋದು, ಜಸ್ಟ್ ಒಂದು ಸಿಂಪಲ್ ಸ್ಮೈಲ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಆಮೇಲೆ ಮೇಲ್ಗಡೆ ಸೂರ್ಯನ ನೋಡಿ ಫ್ರಾಕ್ ಇಟ್ಕೊಳ್ಳೋದು, ಚಿಕ್ಕ ಮಕ್ಕಳೆಲ್ಲ ಇಟ್ಕೊಳ್ತಾರಲ್ಲ ಆ ಥರ. ಇಷ್ಟೆಲ್ಲ ಆದಮೇಲೆ ನಮಗೆ ಇಷ್ಟೇ ಸ್ಟೌಲಕ್ಕೆ ಆಮೇಲೆ ಒಂದಿಷ್ಟು ಲೋಟ ಚಾಯ್ ಕುಡಿದ್ವಿ. ಆಮೇಲೆ ವಿ ವೆಂಟ್ ಟು ಓಮ್ ಬೀಚ್. ಓಮ್ ಬೀಚಿಗೆ ಹೋಗಿ ನಾವು ಹೊಟ್ಟೆಗೆ ಸರಿಗೆ ತಿಂದಿರಲಿಲ್ಲ, ಬಟ್ ಸ್ಟಿಲ್ ಇವಲ್ಲೇ ಕಾಯ್ತು, ಹೋಗೋಣ, ಟ್ರೈ ಮಾಡೋಣ, ಅರ್ಧ ಹೊಟ್ಟೆಲಿದ್ವಿ. ಆಮೇಲೆ ವಿ ಆಲ್ ವೋರ್ ದಿಸ್ ಜಾಕೆಟ್ಸ್ ಆ್ಯಂಡ್ ವಿ ಸ್ಟಾರ್ಟೆಡ್ ಫಾರ್ ಅಡ್ವೆಂಚರ್ ಸ್ಪೋರ್ಟ್ಸ್. ಫಸ್ಟು ಪ್ಯಾರಾಗ್ಲೈಡಿಂಗ್ ಹೋದ್ವಿ. ಗಾಡ್, ಪ್ಯಾರಾಗ್ಲೈಡಿಂಗಲ್ಲಿ ನಾನು 200 ಫೀಟ್ ಮೇಲಿದ್ದೆ ಗುರು. 200 ಫೀಟ್ ಮೇಲೆ ನನಗೆ ಅಲ್ಲಿಂದ ಬಿದ್ದರೆ ನನ್ನ ಕತೆ ಗೋವಿಂದ ಅಂತ ಒಂದು ಕಡೆ. ಬಟ್ ಆ ವ್ಯೂ ಮಾತ್ರ ಸೈಕಾಗಿತ್ತು. ನೀರಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ನೀರು ಟಚ್ ಆಯಿತು, ಇಳಿಬೇಕಾದ್ರೆ ಸ್ವಲ್ಪ ಟಚ್ ಆಯಿತು, ಬಟ್ ಒಂಥರ ಚೆನ್ನಾಗಿತ್ತು. ಲೈಕ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇವ್ರ ಜೊತೆ ಎಲ್ಲ ಎಲ್ಲರೂ ಫನ್ನಿಯಾಗಿ ಆಡ್ತಾಯಿದ್ವಿ. ಇಟ್ ವಾಸ್ ಅವ್ರು ನನಗೆಲ್ಲ ಮೋಟಿವೇಶನ್ ಕೊಡ್ತಾಯಿದ್ರು, ಕರೇಜ್ ಕೊಡ್ತಾಯಿದ್ರು, ಹೋಗಮ್ಮ ಮಾಡಮ್ಮ, ಹಿಂಗೆಲ್ಲ ಆಗುತ್ತೆ ಅಂತ. ಇದಾದಮೇಲೆ ನಾವು ಬನಾನಾ ರೈಡ್ಸಿಗೆ ಹೋಗಿದ್ವಿ. ಬನಾನಾ ರೈಡ್ಸು ಸಕ್ಕತ್ತಾಗಿತ್ತು. ಆಮೇಲೆ ಜೆಟ್ ಸ್ಕೀಯಿಂಗು ತುಂಬ ಚೆನ್ನಾಗಿತ್ತು. ಫುಲ್ ಸ್ಪೀಡಲ್ಲಿ ಹೋಗಿ ಮಾಡಿದ್ದು, ಬಟ್ ಮಾಡಬೇಡ ಅಂತ ಹೇಳಿದರು ನನಗೆ. ಎಲ್ರದ್ದು ಆ್ಯಕ್ಟಿವಿಟೀಸ್ ಮುಗಿದ್ಮೇಲೆ ಒಂದು ಗ್ರೂಪ್ ಪಿಕ್ ತೊಗೊಂಡ್ವಿ, ನೀರಲ್ಲೇ ಸ್ವಲ್ಪ ತಾಡ್ಕೊಂಡು ಬಿದ್ದಿದ್ವಿ. ಇಟ್ ವಾಸ್ ಸೋ ಗುಡ್. ನೆಕ್ಸ್ಟ್ ಹೋಗಿದ್ದು ನಾವು ಮುರುಡೇಶ್ವರಗೆ. ಸೊ ಮುರುಡೇಶ್ವರ ವಾಸ್ ದ ಫೈನಲ್ ಡೆಸ್ಟಿನೇಷನ್ ಆಫ್ ಅವರ್ ಟ್ರಿಪ್. ನಾನು ಮುರುಡೇಶ್ವರಗೆ ಆ್ಯಕ್ಚುಲಿ ಪ್ಲ್ಯಾನ್ ಹಾಕಿದ್ದು. ದಿಸ್ ವಾಸ್ ದ ಮೇನ್ ರೀಸನ್ ನಾನು ಟ್ರಿಪ್ಪಿಗೆ ಬರಬೇಕು, ನಾನು ಸೋಲೋ ಟ್ರಿಪ್ಪಿಗೆ. ನಾನು ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್. ಸೊ ಒಂದು ಲೈಫಲ್ಲಿ ಲೈಕ್ ಅಟ್ಲೀಸ್ಟ್ ಇನ್ ಮೈ ಬರ್ಡೇ ನಾನು ಒಂದು ಸ್ಪಿರಿಚುವಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಆ್ಯಂಡ್ ದಿಸ್ ಟೈಮ್ ಇಟ್ ವಾಸ್ ಮುರುಡೇಶ್ವರ. ಈ ವ್ಯೂ ಮಾತ್ರ ಸೂಪರಾಗಿದೆ. ಆ್ಯಂಡ್ ಆ ಬೀಚ್ ವ್ಯೂ ಜೊತೆಗೆ ಅಲ್ಲಿ ಶಿವ ಸ್ಟ್ಯಾಚ್ಯೂ ಇದೆ. ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಶಿವ ಸ್ಟ್ಯಾಚ್ಯೂ. 123 ಫೀಟ್ ಹೈಟಲ್ಲಿದೆ. ಸೊ ಇದ್ರದ್ದು ನಾವು ನೋಡ್ಬೋದು, 18 ಫ್ಲೋರ್ಸ್ ಹೋಗಿ ನೋಡ್ಬೋದು. ಸೊ ಫೈನಲಿ ದ ಲಾಸ್ಟ್ ಡೆಸ್ಟಿನೇಷನ್ ಬಂದಿದ್ದೀವಿ ಮುರುಡೇಶ್ವರಗೆ. ವಾಟ್ ಅ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು. ಲೈಕ್
ಕೆಲವೊಂದು ಸೆಗ್ಮೆಂಟ್ಸ್ ನಾನು ಫಿಲ್ಮ್ ಮಾಡೋಕ್ಕಾಗಲ್ಲ, ಶೂಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಜಸ್ಟ್ ಸಚ್ ಅ ಪೀಸ್ಫುಲ್ ಮೂಮೆಂಟ್. ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಬರೋದು ಒಂಥರ ಮನಃಶಾಂತಿ ಕೊಡುತ್ತೆ. ಆ್ಯಂಡ್ ನನಗೆ ಆ ಮನಃಶಾಂತಿ ಸಿಕ್ತು. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಿಸಿಲಲ್ಲೆಲ್ಲ ಒದಾಡಿಕೊಂಡು ಬಂದ್ವಿ ಫೈನಲಿ. ಬಟ್ ಟುಡೇ ಐ ಆಮ್ ವೆರಿ ಹ್ಯಾಪಿ. ದಿಸ್ ಮೂಮೆಂಟ್ ಐ ಆಮ್ ವೆರಿ ಹ್ಯಾಪಿ. ದರ್ಶನ ಆಯಿತು, ಅದು ತುಂಬ ಖುಷಿ ಆಗ್ತಿದೆ ನನಗೆ. ದಟ್ಸ್ ಆಲ್ ಐ ವಾಂಟ್ ಟು ಸೇ. ಮೇನ್ ಆತ್ಮಲಿಂಗ ಇರೋದು ಮಹಾಬಲೇಶ್ವರ ಟೆಂಪಲಲ್ಲಿ. ಇನ್ನು 4 ಪೀಸಸ್ಸು ಧರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ ಮತ್ತು ಸಜ್ಜೇಶ್ವರ ಟೆಂಪಲ್ಸಲ್ಲಿದೆ. ಓವರ್ ಆಲ್ ಟ್ರಿಪ್ ಇವತ್ತಿಗೆ ಒಂದು ಲಾಸ್ಟ್ ಸ್ಟೇಜಲ್ಲಿ ಇದ್ದೀವಿ. ಅಗೇನ್ ಟುಡೇ ಇಸ್ ದಿ ಈವ್ನಿಂಗ್ ಆ್ಯಂಡ್ ಮುಗಿತಾ ಬಂತು. 3 ಡೇಸಲ್ಲಿ ಅಡ್ವೆಂಚರಿಂದ ಹಿಡಿದು ಬೀಚ್ ವ್ಯೂ ಹಿಡಿದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸು ಆಗೋಯ್ತು. ಈಗ ನೆಕ್ಸ್ಟ್ ಎವ್ರಿಥಿಂಗ್ ಇಸ್ ಕವರ್ಡ್ ಅನಿಸ್ತು ಈ ಟ್ರಿಪ್ಪಲ್ಲಿ. ಆ್ಯಂಡ್ ತುಂಬ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಮೊಮೆಂಟ್ಸ್ನ, ಬಿಕಾಸ್ ಐ ಹ್ಯಾವ್ ದಟ್. ನಾನಿನ್ನೂ ಮಾಡ್ಬೋದಾಗಿತ್ತು, ಇನ್ನೂ ಬೆಟರಾಗಿ ಪ್ರಿಪೇರ್ ಆಗಬೇಕು. ಬಿಕಾಸ್ ಸಮ್ಮರಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಕೆಲವೊಂದ್ಸಲಿ. ನಾನು ಊಟನೇ ಮಾಡಿರಲಿಲ್ಲ ಪ್ರಾಪರಾಗಿ, ಬೆಳಗ್ಗೆಯಿಂದ ಏನು ನೆಟ್ಟಗೆ ತಿಂದಿರಲಿಲ್ಲ. ಹಂಗರ್ ಪ್ರಾಬ್ಲಮ್ ಇದೆ. ಆ್ಯಂಡ್ ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಅದ್ರದ್ದೆಲ್ಲ ಕ್ಲೀನಾಗಿ ಇದಾಗೋದು, ಫ್ರೆಶ್ ಅಪ್ ಆಗೋದು, ರಿಫ್ರೆಶ್ ಆಗೋದು ಎಲ್ಲ. ಇಟ್ ವಾಸ್ ಸೋ ಮೆನಿ ಥಿಂಗ್ಸ್ ಹ್ಯಾಪನ್. ಬಟ್ ಎಂಡ್ ಆಫ್ ದ ಡೇ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಆ್ಯಂಡ್ ಮುರುಡೇಶ್ವರ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಬ್ಯೂಟಿಫುಲ್ ಟೆಂಪಲ್, ವೈಬ್, ಒಂಥರ ವೈಬ್ ಅದು. ಎಸ್ಪೆಷಲಿ ಬೀಚ್ ವ್ಯೂ ಇದೆ, ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟು 18 ಫ್ಲೋರ್ಸ್ಗೆ ನಿಮಗೆ ಲಿಫ್ಟ್ ಇದೆ. ಆ ಲಿಫ್ಟನ್ನು ಹೋಗಿ ನೀವು ಮೇಲೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಅದು ಹೆಂಗೆ ಅಂತ. 18 ಫ್ಲೋರ್ಸ್ ಅಂತ ಹೇಳೋದ್ನಲ್ಲ, ಇದೇನೇ ಅದು. ಇಷ್ಟು ಫ್ಲೋರ್ಸ್ಗೆ ಮೇಲೆ ಹೋಗೋಕ್ಕೆ ಒಂದು ಲಿಫ್ಟ್ ಇದೆ. ಎಲ್ಲ ತಿನ್ನೋಕ್ಕೆ ಚೆನ್ನಾಗಿ ಇದೆ, ಸ್ನ್ಯಾಕ್ಸ್ ಇದೆ, ಆಮೇಲೆ ಚಾಟ್ಸ್ ಇದೆ, ಶಾಪಿಂಗ್ದೆಲ್ಲ ಏನೇನೋ ಇದೆ. ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಮೀನು ಲವರ್ಸ್ಗೆ ವೆರೈಟಿ ಮೀನ್ದೆಲ್ಲ ಫುಲ್ ಖಾರ ಎಲ್ಲ ಏನೇನೋ ಮಾಡೋರೆ. ಶಾಪಿಂಗ್ ಔಟ್ಲೆಟ್ಸ್ ಇರೋವಂಥ ಜಾಗ ಎಲ್ಲ ಹತ್ರನೇ ಇದೆ. ಟೆಂಪಲ್ ಹತ್ರನೇ ಎಲ್ಲ ಇದೆ. ಸೊ ಓವರಾಲ್ ಮುರುಡೇಶ್ವರಗೆ ನಾವು ಸಾಯಂಕಾಲ ಬಂದ್ವಿ. ನಾನು ಹೊಟ್ಟೆ ಹಸ್ಕೊಂಡಿದ್ದೆ ಆ್ಯಂಡ್ ಡೈರೆಕ್ಟ್ ದರ್ಶನ ನಮಗೆ ಸಿಗಲಿಲ್ಲ, ಸ್ವಲ್ಪ ರಶ್ ಇತ್ತು. ಬಟ್ ಆದರೂ ಆ ರಶಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಸ್ಟ್ಯಾಚ್ಯೂ ಹತ್ರ ಹೋಗಿ ಅಲ್ಲಿನೂ ಸ್ವಲ್ಪ ರೌಂಡೆಲ್ಲ ಹಾಕಿ ನಾವೊಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ನನಗಂತೂ ಮನಸ್ಸು ತುಂಬಾ ಶಾಂತವಾಗಿತ್ತು, ತುಂಬ ಖುಷಿಯಾಗಿತ್ತು. ಆ್ಯಂಡ್ ನನ್ನ ಟ್ರಿಪ್ ಫೈನಲಿ ಒಂದು ಒಳ್ಳೆ ರೀತಿಯಲ್ಲಿ ಎಂಡ್ ಆಯಿತು ಅನ್ನೋ ಖುಷಿ ನನಗೆ. ಅದಾದಮೇಲೆ ವಿ ವರ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು. ಇಟ್ ವಾಸ್ ಅರೌಂಡ್ 6 o'clock. ಬೇಗ ಬಿಡಬೇಕು ಬಿಕಾಸ್ ಘಾಟ್ ಸೆಕ್ಷನ್ ಇರುತ್ತೆ ಆ್ಯಂಡ್ ಬೇಗ ರೀಚ್ ಆಗಬೇಕು ಬ್ಯಾಂಗ್ಳೂರ್ಗೆ, ಹಂಗೆ ಹಿಂಗೆ ಅಂತೆಲ್ಲ ಸಮ್ ಕಾನ್ವರ್ಸೇಷನ್ಸ್ ವರ್ ಹ್ಯಾಪನಿಂಗ್. ಬಟ್ ನಾವು ಟೋಟಲಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಲೈಕ್ ನಮ್ಮ ಬೆಳಗ್ಗೆ ಇಷ್ಟು ಅವಲಕ್ಕಿ ಒಂದು ಚಾಯ್ ಕುಡ್ಕೊಂಡು ಹೋಗಿದ್ದು. ಆನ್ ದ ವೇ ಶಿವಮೊಗ್ಗದಲ್ಲಿ ನಿಲ್ಲಿಸಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಎನರ್ಜಿ ಬಂತು. ಆಮೇಲೆ ಇವರೆಲ್ಲ ಹಾಡೆಲ್ಲ ಹೇಳ್ಕೊಡ್ತಾಯಿದ್ರು, ಹಾಡ್ತಾಯಿದ್ದೆ. ಅರೌಂಡ್ 4 ಗಂಟೆ ಬೆಳಗ್ಗೆಗೆ ಟಿ ಬೆಂಗಳೂರಿಗೆ ರೀಚ್ ಆಯಿತು. ಈ ರೀತಿ ನನ್ನ ಫಸ್ಟ್ ಸೋಲೋ ಟ್ರಿಪ್ ಎಂಡ್ ಆಯಿತು. ನನ್ನ ಜೊತೆಗೆ ಒಂದು ಖಜಾನೆ ತೊಗೊಂಡು ಹೋಗ್ತಾಯಿದ್ದೀನಿ, ಮೆಮೊರೀಸ್ ತುಂಬಿರೋ ಖಜಾನೆ. ಹೊಸ ಫ್ರೆಂಡ್ಶಿಪ್ಸ್, ಹೊಸ ಎಕ್ಸ್ಪೀರಿಯನ್ಸಸ್, ಹೊಸ ಮೆಮೊರೀಸ್. ಎಲ್ಲೋ ಒಂದು ಕಡೆ ಇಂಡಿಪೆಂಡೆಂಟಾಗಿ ನಾನು ಟ್ರಾವೆಲ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು. ಜೊತೆಗೆ ಇಲ್ಲಿದ್ದವ್ರಿಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಯಾವ ಮೊಮೆಂಟಲ್ಲೂ ನನ್ನನ್ನು ಸಪ್ರೇಟಾಗಿ ಅವ್ರು ಟ್ರೀಟೇ ಮಾಡಿಲ್ಲ. ಅವ್ರ ಫ್ರೆಂಡ್ ಅಂತಲೇ ನನ್ನನ್ನು ದೇ ಹ್ಯಾವ್ ಅಕ್ಸೆಪ್ಟೆಡ್ ಮೀ ಆ್ಯಂಡ್ ದೇ ಹ್ಯಾವ್ ಟ್ರೀಟೆಡ್ ಮೀ ಸೋ ಕೈಂಡ್ಲಿ ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಬಿಕಮ್ ಗುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಆ ಜೆನ್ಯೂನ್ ಫ್ರೆಂಡ್ಶಿಪ್ ಬಾಂಡ್ ಇದೆ. ಸಮ್ಟೈಮ್ಸ್ ಅನ್ನೋನ್ ಪೀಪಲ್ಲು ಕೂಡ ನಮಗೆ ಒಂದೊಳ್ಳೆ ಫ್ರೆಂಡ್ಸ್ ಆಗ್ತಾರೆ ಅನ್ನೋದಕ್ಕೆ ಮೈ ಸೋಲೋ ಟ್ರಿಪ್ ವಾಸ್ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ಇದು ನನ್ನ ಒನ್ ಆಫ್ ದ ಬೆಸ್ಟ್ ಟ್ರಿಪ್ಸ್ ಆಫ್ ಮೈ ಲೈಫ್. ಟ್ರಿಪ್ ನಾನು ಫಾರ್ ಎವರ್ ಚೆರಿಷ್ ಮಾಡ್ತೀನಿ, ಫಾರ್ ಎವರ್ ನೆನ್ಪಿಟ್ಕೋತೀನಿ.